ಗೈಸ್ ನೋಡ್ಬೋದು ನನ್ನ ಸೇವಿಂಗ್ಸ್ ಎಷ್ಟೈತಿ, ಎಷ್ಟು ಸಾವಿರ ಆಗೈತಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸೋನಿಯಾ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಚೆನ್ನಾಗೈತೆ ಭಾವಿಸ್ರಿ. ನಾವು ಕೂಡ ಎಲ್ಲರೂ ಮನೆಯೊಳಗೆ ಚೆನ್ನಾಗದೀವಿ. ಸೊ ಇವತ್ತೊಂದು ಹೊಸ ವ್ಲಾಗ್ನ ಸ್ಟಾರ್ಟ್ ಮಾಡೀನಿ. ಫುಲ್ ಮಾರ್ನಿಂಗ್ ಎದ್ದ ತಕ್ಷಣ ಫ್ರೆಶ್ ಆಗಿರೋ ವ್ಲಾಗ್ನ ಸ್ಟಾರ್ಟ್ ಮಾಡೀನಿ. ಆಕ್ಚುಲಿ ನಿಮಗೆಲ್ಲರಿಗೂ ಥಂಬ್ನೇಲ್ ಟೈಟಲ್ ನೋಡಿ ಗೊತ್ತಾಗಿರಬಹುದು. ಇವಿಷ್ಟು ಫ್ರೆಶ್ ಆಗಿ ಮಾರ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡೀನಿ. ಇಷ್ಟು ಹ್ಯಾಪಿ ಆಗದೀನಂದ್ರೆ ಇವತ್ತು ನಾನು ಸಿಲ್ವರ್ ಶಾಪಿಗೆ ಹೊಂಟೀನಿ. ಆಕ್ಚುಲಿ ವರಮಹಾಲಕ್ಷ್ಮಿ ಕೂಡ ಹಬ್ಬ ಸಮೀಪ ಬರತೈತ್ರಿ. ಆಮೇಲೆ ಸಿಲ್ವರ್ ರೇಟ್ ಅಂತೂ ಜಂಪ್ ಆಗತೈತಿ. ಸೊ ಹಾಗಾಗಿ ಅಮೌಂಟ್ ಇಟ್ಕೊಂಡು ಏನು ಪ್ರಯೋಜನ ಇಲ್ಲ. ಇನ್ವೆಸ್ಟ್ಮೆಂಟ್ ಇಸ್ ಬೆಸ್ಟ್ ಆಪ್ಷನ್. ಸೊ ಎಲ್ಲಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಲೇಬೇಕು. ಹಾಗಾಗಿ ನನ್ನ ಕಡೆ ಅದೊಂದು ವಸ್ತು ಕೂಡ ಇರ್ಲಿಲ್ರಿ ಸಿಲ್ವರ್ದ. ಅದು ಯಾವುದು ವಸ್ತು ಅನ್ನೋದ ನೀವು ವಿಡಿಯೋನ ಲಾಸ್ಟ್ವರೆಗೂ ನೋಡ್ರಿ, ನಿಮ್ಗೆ ಕೂಡ ಗೊತ್ತಾಗತೈತಿ. ಲಿಟ್ರಲಿ ಡೈಲಿ ನೋಡಿದ್ರೆ ಸಿಲ್ವರ್ ರೇಟ್ ಹೈ ಆಗತ್ತದ್ರಿ. ಆಕ್ಚುಲಿ 7 to 8 years ಬ್ಯಾಕ್ ಅಂದ್ರೆ ನಮ್ಮ ಮದ್ವಿ ಟೈಮಿಂಗ್ ಎಷ್ಟು ಕಡಿಮೆ ಇತ್ರಿ ಸಿಲ್ವರ್ ರೇಟ್. ಆಮೇಲೆ ನಮ್ಮ ಮಮ್ಮಿ ಮದ್ವಿ ಟೈಮಿಂಗ್ ಅಂದ್ರೆ ನಮ್ಮ ಮಮ್ಮಿ ಹೇಳ್ತಿದ್ಲ, ನಮ್ಮ ಟೈಮಿಂಗ್ ಅಂದು ಸಿಲ್ವರ್ನ ಯಾರು ಕೇಳೇ ಇರ್ಲಿಲ್ಲ. ಲಿಟ್ರಲಿ ಕಾಲಾಗ ನಾವು ಚೈನ್ ಹಾಕೋತಿರ್ಲ, ಅವು ಚೈನ್ ನಾವು ಉಸುಕ್ನಾಗ ಒಂದು 15 ದಿವ್ಸಿಗೆ ಒಂದು ಚೈನ್ ಕಳೆದ್ ಬರ್ತಿದ್ವಿ ಅಂತ ನಮ್ಮ ಮಮ್ಮಿ ನನಗೆ ಅವಾಗ ಹೇಳ್ತದ್ರ. ನಮ್ಮ ಮಮ್ಮಿ ಯಾವಾಗ್ಲೂ ಹೇಳ್ತೀವಿ ನನಗೆ. ಅಷ್ಟು ಅದಕ್ಕೆ ವ್ಯಾಲ್ಯೂ ಇರ್ಲಿಲ್ಲ. ನಾವು 50 ರೂಪಾಯಿ 50 ರೂಪೀಸ್ 60 ರೂಪೀಸ್ ಕೊಟ್ಟು ನಾವು ಕಾಲಾನ್ ಚೈನ್ ತೊಗೊಂಡ್ ಬರ್ತಿದ್ವಿ. ನಮ್ಮ ಅಜ್ಜಿ ನಮ್ಮ ಮಮ್ಮಿಗೆ ಅದು ನಮ್ಮ ಆಂಟಿಗದು ಎಲ್ಲರಿಗೂ ಚೈನ್ ತೊಗೊಂಡ್ಬರ್ತಿದ್ವು ಕಳೆದು ಅಂದ್ರೆ. ಸೊ ಎಷ್ಟು 50 ರೂಪಾಯಿ 60 ರೂಪಾಯಿ ಇದ್ದಿದ್ದ ಬೆಲೆನ ಇವಾಗ ಅದಕ್ಕೆ ನಾವು 2 ಲಕ್ಷ 3 ಲಕ್ಷ ಕೊಡೋದಾಗೈತ್ರಿ. ಅಂದ್ರೆ ಎಲ್ಲಿಂದ ಎಷ್ಟು ಡಿಫರೆನ್ಸ್ ಐತೆ ನೋಡ್ರಿ. ಇವಾಗ ಆಲ್ಮೋಸ್ಟ್ ನಮ್ಮ ಮಮ್ಮಿನ ಮದ್ವಿ ಆಗಿ 34 ಇಯರ್ಸ್ ಆಗಿರ್ಬೋದು. 34 ಇಯರ್ಸ್ ಒಳಗ ಎಷ್ಟು ಜಂಪ್ ಆಗೈತೆ ನೋಡ್ರಿ. 50 ರೂಪಾಯಿಗದು ಗೆಜ್ಜೆ ಬರ್ತಿದ್ದು ಅಂದ್ರೆ ಆಲ್ಮೋಸ್ಟ್ ಒಂದು 500 ರೂಪಾಯಿ KG ಏನ್ರಿ ಇರ್ಬೋದ್ರಿ ಅವಾಗ ಬೆಳ್ಳಿ. ಬಟ್ ಅದ 1 KGಗ ಇವಾಗ ನಾವು ಕೊಡಾತೀವಿ 2 lakh 3 lakh. ಏನ್ ನೋಡ್ರಿ, ಅದಕ್ಕೆ ಇನ್ವೆಸ್ಟ್ಮೆಂಟ್ ಇಸ್ ಬೆಸ್ಟ್ ಆಪ್ಷನ್ ಅಂತಾರೆ ನೋಡ್ರಿ. ಸೊ ಹಾಗಾಗಿ ಸುಮ್ಮನೆ ಆಕ್ಚುಲಿ ಹೇಳ್ಬೇಕಂದ್ರೆ ಅದನ್ನು ನಾ ಹೆಂಗೆ ಇನ್ವೆಸ್ಟ್ಮೆಂಟ್ ಮಾಡತ್ತೀನಿ ಅಂದ್ರೆ, ಆಲ್ಮೋಸ್ಟ್ ನಾನು ನನ್ನ ಅಂದ್ರೆ ನಾ ಸ್ವಂತ ಸೇವಿಂಗ್ ಮಾಡಿದ್ದು ರೀ ಅವು ದುಡ್ಡು. ಸೊ ಅವು ಸೇವಿಂಗ್ ಮಾಡಿದ ದುಡ್ಡು ಒಳಗೆ ನಾನು ಅದೊಂದು ವಸ್ತು ತೊಗೊಂಡು ಬರತ್ತೀನಿ. ಅದು ಏನು ಎಂತ ಅಂತ ನೀವು ವ್ಲಾಗ್ ಲಾಸ್ಟ್ವರೆಗೂ ನೋಡ್ರನ್ನ ಗೊತ್ತಾಗ್ತೈತಿ. ಓಕೆ, ಸೊ ಸಿಲ್ವರ್ ಶಾಪಿಗೆ ಹೋಗೋಕ್ಕಿಂತ ಮುಂಚೆ ನಾನು ಬ್ರೇಕ್ಫಾಸ್ಟ್ ಮಾಡಿ ಹೋಗ್ತೇನ್ರಿ. ಬ್ರೇಕ್ಫಾಸ್ಟ್ ಇವತ್ತು ನಾನು ಪಡ್ಡು ಮಾಡೀನಿ. ಆಲ್ಮೋಸ್ಟ್ ಸೊ ಗೈಸ್, ಬ್ರೇಕ್ಫಾಸ್ಟಿಗೆ ಪಡ್ಡು ಮಾಡಿದ್ದೆ ಅಂತ ಹೇಳಿದೆಲ್ಲ. ಸೊ ಇವಾಗ ಬ್ರೇಕ್ಫಾಸ್ಟ್ ಮಾಡ್ತೀನಿ ರೀ. ಪಟ ಬ್ರೇಕ್ಫಾಸ್ಟ್ ಮಾಡಿ ಇವಾಗ ನಾನು ಸಿಲ್ವರ್ ಶಾಪ್ನ ಹೋಗಬೇಕು. ಲಿಟ್ರಲಿ ನಾ ಏನನ್ನತ್ತಿದ್ದೆ ಅಂದರೆ ಫಸ್ಟ್ ತೊಗೊಂಡು ಬರೋನು ಆಮೇಲೆ ಬ್ರೇಕ್ಫಾಸ್ಟ್ ಮಾಡ್ತೀನಿ ಅಂತ. ಬಿಕಾಸ್ ನನಗೆ ಸಿಲ್ವರ್ ಆಗಲಿ ಗೋಲ್ಡ್ ಆಗಲಿ ಸಾರಿ ಆಗಲಿ ಇವು 3 ವಸ್ತು ತೊಗೊಳಕ್ಕೆ ಹೋಗುವಾಗ ನನಗೆ ಒಟ್ಟ ಹಸುವಾಗಂಗಿಲ್ಲ ರೀ. ಫಸ್ಟ್ ಯಾವಾಗ ತೊಗೊಂಡು ಬರ್ತೀನಿ, ಅಲ್ಲಿ ಕಲೆಕ್ಷನ್ ಹೆಂಗಿರ್ತೈತಿ, ಏನಿರ್ತೈತಿ, ಯಾವ್ದು ತೊಗೋಬೇಕು, ಎಷ್ಟು ಗ್ರಾಮ್ ಒಳಗೆ ತೊಗೋಬೇಕು, ಸೀರೆ ತೊಗೋವಾಗ ಯಾವ ಕಲರ್ ತೊಗೊಲಿ, ಯಾವ ಪ್ಯಾಟರ್ನ್ ತೊಗೊಲಿ, ಯಾವ್ದು ಟ್ರೆಂಡ್ ಐತಿ ಅದನ್ನ ತೊಗೊಲಿ, ಇದೇ ಮೈಂಡ್ ಒಳಗೆ ಓಡ್ತದತ್ರಿ ಬರೇ. ಸೊ ಬಟ್ ನಮ್ಮ ಮನೆಯವ್ರು ಬೈಯಾಕತ್ರ ಅದೇನು ಇಂಪಾರ್ಟೆಂಟ್ ಇಲ್ಲ, ಫಸ್ಟ್ ನಾಷ್ಟ ಆಮೇಲೆ ನಿಂದೆಲ್ಲ ಅಂತ. ಸೊ ಈಗ ನೋಡ್ಬೋದು ನನ್ನ ಪಿಗ್ಗಿ ಬ್ಯಾಂಕ್ ಓಪನ್ ಆಯ್ತು ರೀ. ಒಂಥರ ಖುಷಿ ಅನ್ಸತ್ತೈತಿ, ಭಾಳ ಖುಷಿ ಆಗೈತಿ. ಈ ಅಮೌಂಟ್ ನನಗೆ ಖರೆ ಲಿಟ್ರಲಿ ಗೊತ್ತಿಲ್ಲ. ಬಟ್ ನಮ್ಮ ಮನೆಯವ್ರು ಇವು ಕೌಂಟ್ ಮಾಡ್ಯಾರಿ ಒಂದ್ಸಲ ಅಮೌಂಟ. ನಾ ಇಲ್ದಾಗ ಕೌಂಟ್ ಮಾಡ್ಯಾರ್ರಿ. ಸೊ ಹಾಗಾಗಿ ಅವ್ರಿಗೆ ಗೊತ್ತದವ್ರಿ, ಬಟ್ ಅವ್ರು ನನಗೆ ಹೇಳಿಲ್ಲ. ಇಷ್ಟು ಎಕ್ಸೈಟೆಡ್ ಐತಲ್ಲ ನನಗಂತೂ ಎಷ್ಟು ಅದಾವಪ್ಪ ಅಂತ. ಲಿಟ್ರಲಿ ಇವೆಲ್ಲ ಅಮೌಂಟ್ನ ಹೆಂಗೆ ಸೇವಿಂಗ್ಸ್ ಮಾಡೀನಿ ಅಂದ್ರೆ, ಹರ್ಷು ಸಾನೂನ್ ಕೈಯಾಗ ಯಾರಾದರೂ ಗೆಸ್ಟ್ ಅದು ಬಂದಾಗ ಕೊಡ್ತಾರಲ್ಲ ರೀ, ಅವು ಅಮೌಂಟ್ ಅದಾವ. ಆಮೇಲೆ ನಮ್ಮ ಮನೆಯವ್ರು ನನಗೆ ಕೊಟ್ಟಿದ್ದು ಉಳಿದಿದ್ದು ಏನಿರ್ತಾವೆ ನೋಡ್ರಿ, ಅವು ಅಮೌಂಟ್ನ ಇದ್ರೊಳಗೆ ಹಾಕೀನಿ. ನನಗೆ ಆಲ್ಮೋಸ್ಟ್ 10,000 to 15,000 ಇರ್ಬೋದು ಹಿಂಗೆ ಅನ್ಸಿತ್ತು ರೀ. ಬಟ್ ಇಷ್ಟು ಅಮೌಂಟ್ ಆಗ್ತೈತಿ ಅಂತ ನಾನು ಲಿಟ್ರಲಿ ಅಂದ್ಕೊಂಡೇ ಇರಲಿಲ್ಲ. ಸೊ ಇದು ಅಮೌಂಟ್ ಬಂದು ಟೋಟಲ್ ಸೇವಿಂಗ್ಸ್ ಬಂದು 28,000 ಸೇವಿಂಗ್ ಮಾಡ್ಕೊಂಡಿನಿ ರೀ. ಇಷ್ಟು ಖುಷಿ ಆಗತ್ತಲ್ಲ. ಸೊ ನೀವು ಕೂಡ ನೋಡ್ಬೋದು ನನ್ನ ಮುಖದ ಮೇಲೆ ಯಾವ ಲೆವೆಲ್ದು ಖುಷಿ ಐತೆ ಅಂತ.
ಭಾಳ ಸಾಂದ್ ಆಕೈತಿ. 172 400 ಗ್ರಾಮ್. ಇದೆಷ್ಟಿದೆ? 407. ನೋಡ್ರಿ ಏನು ಮಾಡೋಣ. ಸೊ ಗೈಸ್ ಫೈನಲಿ ಈ ಕಲ್ಶಾನ ತಗೋತೀವೋ ಇಲ್ಲೋ ಗೊತ್ತಿಲ್ಲ. ಇನ್ನು ಮತ್ತು ಬೇರೆ ತೊಗೋತೀವೋ ಡ್ಯುಯಲ್ ಮೈಂಡ್ ಐತ್ರಿ. ಡಿಸೈನ್ ತೊಗೊಳ್ಳೋ ಪ್ಲೇನ್ ತೊಗೊಳ್ಳೋ, ಡಿಸೈನ್ ತೊಗೊಳ್ಳೋ ಪ್ಲೇನ್ ತೊಗೊಳ್ಳೋ, ಈ ಥರ ಮೈಂಡ್ ಸೆಟ್ ನಡೆದೈತಿ. ಸೊ ನೋಡ್ಬೋದು ಇಲ್ಲೇ ಎಷ್ಟು ಸಾಕಷ್ಟು ವೆರೈಟಿ ಅದಾವ್ರಿ. ಆಮೇಲೆ ನಮ್ಮ ಕಡೆ ಸಮಯಿ ಅಂತೀವಿ. ಆಮೇಲೆ ಅದಕ್ಕೆ ಆ್ಯಕ್ಚುಲಿ ದೀಪಾಲೆ ಕಂಬ ಅಂತಾರು. ಸಮಯಿ ಎಷ್ಟು ಆ್ಯಂಟಿಕ್ ಪೀಸ್ ಅದಾವ್ರಂದ್ರೆ ಬಾಪ್ರೆ ಖರೇನ ಭಾಳ ಮಸ್ತ್ ಅದಾವ್ರಿ. ಪ್ಲಸ್ ಇಲ್ಲಿ ನೋಡ್ಬೋದು ಪ್ಯಾಕ್ ಮಾಡ್ಕೊಂಡಿವಿ. ಯಾವ ಥರ ಐತ್ರಿ ನಂದು ಸಿಲ್ವರ್ ಕಲಶ. ಸೊ ಅದು ನಿಮಗೆ ಮನೆಗೆ ಹೋಗಿ ನಾ ತೋರಿಸ್ತೀನಿ ರೀ. ಖರೇನ ಒಂಥರ ಖುಷಿ ಅನ್ಸತೈತಿ. ಪ್ಲಸ್ ಗೋಲ್ಡ್ ಆಗಿರ್ಬೋದು, ಡೈಮಂಡ್ ಆಗಿರ್ಬೋದು, ಆಮೇಲೆ ಸಿಲ್ವರ್ ಆಗಿರ್ಬೋದು, ಸಾಕಷ್ಟು ಡಿಸೈನ್ಸ್ ಅದ ರೀ ಅವ್ರ ಕಡೆ. ಖರೇನ ನೀವು ಕೂಡ ಒಂದ್ಸಲ ಈ ಶಾಪಿಗೆ ವಿಸಿಟ್ ಆಗ್ರಿ. ಹೀರಾ ಜ್ಯುವೆಲ್ಲರ್ಸ್, ಮುತ್ಸಂದ್ರ ರೋಡ್. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್ ಅನ್ನೋಕೆ ನನ್ನ ರೊಕ್ಕ. ಫಸ್ಟ್ ನಮ್ಮ ದೇವ್ರ ಮನೆ ಒಳಗಿಟ್ಟ ಪೂಜೆನ ಮಾಡತ್ತೀನಿ ರೀ. ಖರೇನ ಭಾಳ ಖುಷಿ ಅನ್ಸತ್ತೈತಿ. ದೇವ್ರಿಗೆ ಥ್ಯಾಂಕ್ ಯು ಸೋ ಮಚ್ ದೇವ್ರೆ. ಖರೇನ ಒಂಥರ ನನಗೆ ಹೆಂಗಂದ್ರೆ ಆಸೆ ಅಂದ್ರೆ ನನ್ನ ಸ್ವಂತ ಮನೆ ಆಗೋಕ್ಕಿಂತ ಮುಂಚೆ ನಮ್ಮ ದೇವ್ರ ಮನೆ ಒಳಗಿನ ಸಾಮಾನೆಲ್ಲ ಬೆಳ್ಳಿ ಸಾಮಾನು ಆಗಬೇಕು ಅಂತ. ಖರೇನ ಅದನ್ನು ಕೂಡ ಮಾಡೇ ಮಾಡ್ತೀನಿ ರೀ. ದೇವರ ಶಕ್ತಿ ಕೊಟ್ಟರೆ ಖಂಡಿತ ಮಾಡೇ ಮಾಡ್ತೀನಿ. ಮತ್ತು ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಅಂದ್ರೆ ಒಳ್ಳೆ ಹೆಲ್ತ್ ಕೊಡಲಿ. ಹೆಲ್ತ್ ಇತ್ತಂದರೆ ನಾವು ಈಸಿಲಿ ಹೆಂಗಾದ್ರೂ ನಾವು ಸಂಪಾದನೆ ಮಾಡೇ ಮಾಡ್ಬೋದು. ಸೊ ಗೈಸ್ ಆವಾಗಲೇ ನಮ್ಮ ಮನೆಯವ್ರ ರಿಯಾಕ್ಷನ್ ನೋಡಿದ್ರೇನ ನನ್ನ ರೊಕ್ಕ ಅಂದಮೇಲೆ. ಸೊ ಹೆಂಗಿರ್ತೈತೆ ನೋಡ್ರಿ. ಸೊ ಗೈಸ್ ಫೈನಲಿ ಕಲಶ ಬಂತ್ರಿ. ಬಿಕಾಸ್ ಎಷ್ಟು ಫಾಸ್ಟ್ ಹರಿಭರಿ ಒಳಗೆ ಹೋಗಿದ್ದೆ ಗೊತ್ತೇನ. ಹೆಂಗಂದ್ರೆ ರೀ ಟೈಮಿಂಗ್ 12 o'clock ಹರ್ಷನ್ ಸ್ಕೂಲ್ ಬಿಡ್ತೈತಿ. ಹಂಗಾಗಿ ಹರ್ಷನ್ ಸ್ಕೂಲ್ಗ ನಾನ ಬಿಟ್ಟ ಮೇಲೆ ನಾನ ಕರ್ಕೊಂಡ್ ಬರ್ತೀನಿ ರೀ. ಹರ್ಷನ ಸಾನುನ ಇವ್ರು ಕರ್ಕೊಂಡ್ ಬರ್ತಾರು. ಬಿಕಾಸ್ ಇಬ್ರು ಮಂದಿದ್ ಟೈಮ್ ಹೆಂಗೈತ್ರಲ್ಲ ಚೇಂಜ್ ಐತ್ರಿ. ಹರ್ಷು ಜೂನಿಯರ್ KG ಅದಾನು, ಹಂಗಾಗಿ ಅವ್ನ್ 12 o'clock ಬಿಡ್ತೈತ್ರಿ ಸ್ಕೂಲ್. ಸಾನ್ವಿ ಫಸ್ಟ್ ಸ್ಟ್ಯಾಂಡರ್ಡ್, ಹಂಗಾಗಿ ಹಾಕಿದ 3 o'clock ಬಿಡ್ತದ್ರಿ. ಹಂಗಾಗಿ ಒಂದ್ ಸ್ವಲ್ಪ ಫುಲ್ ಟೈಮ್ ಡಿಫ್ರೆನ್ಸ್ ಐತ್ರಿ ಇಬ್ರು ಮಂದಿದ. 12 o'clock ಅಂತೂ ಯಪ್ಪ ದೇವ್ರೆ, ನಾ ಎಲ್ಲಾ ಪಟ ಎದ್ದು ಎಲ್ಲಾ ಕೆಲ್ಸ ಮುಗಿಸಿ ದೇವ್ರ ಪೂಜೆ ಆಮೇಲೆ ಅಡ್ಗಿ ಎಲ್ಲಾ ಮಾಡು ಮಟ್ಟ ಅಂದ್ರೆ 12 o'clock ಆಗೇ ಬಿಡ್ತೈತಿ. ಸೊ ಹಂಗಾಗಿ ಮತ್ ಓಡಿ ಹರ್ಷನ್ ಕರ್ಕೊಂಡ್ ಬರ್ಬೇಕು. ಲಿಟ್ರಲಿ ಇವಾಗಂತೂ ನಂದು ಇಷ್ಟ ಸಾನು ಹರ್ಷನ್ ಸ್ಕೂಲ್ ಸ್ಟಾರ್ಟ್ ಆಗೈತ್ರಲ್ಲ ಅವಾಗಿಂದ ಇಷ್ಟ ಹೆಕ್ಟಿಕ್ ಆಗೈತ್ಲ ಶೆಡ್ಯೂಲ್. ಲಿಟ್ರಲಿ ನಮ್ಮ ಮಮ್ಮಿ ಕಾಲ್ ಮಾಡಿ ಮಾತಾಡಕ್ ಕೂಡ ನನಗೆ ಟೈಮ್ ಇಲ್ಲ. ಸೊ ನಮ್ಮ ಮಮ್ಮಿ ಒಂದೊಂದ್ಸಲ ಅಂತಾರೆ ಎಷ್ಟು ಬ್ಯುಸಿ ಆಗ್ಬಿಟ್ಟಿವ ಅಂತ. ಖರೇನ ಅಷ್ಟೊಂದ್ ಬ್ಯುಸಿ ಆಗ್ಬಿಟ್ಟಿನ್ರಿ. ಅದು ಒಂಥರ ಚಲೋನ ಲೈಫ್ ಒಳಗ್ ಬ್ಯುಸಿ ಇದ್ದಿದ್ ಯಾವತ್ತೂನು. ಬಟ್ ಒಂದೊಂದ್ಸಲ ಬ್ಯಾಡಪ್ಪ ಇದ್ದ ಹಿಂಗ್ ಅನಸ್ತತಿ. ಬಟ್ ಏನೂ ಆಪ್ಷನ್ ಇಲ್ಲ. ಇಟ್ಸ್ ಓಕೆ. ಎಲ್ಲಿಂದ ಎಲ್ಲಿ ಹೋದೆ ನೋಡ್ರಿ ನಾ ಇವಾಗ. ಹಂಗಾಗಿ ಹೋಗುವಾಗ ಫುಲ್ ಹರಿಬರಿ ಇತ್ತು. ನಮ್ಮ ಮನೆಯವ್ರ ಜೊತೆ ಹೋಗ್ಬೇಕಂದ್ರೆ ಯಪ್ಪ ಫುಲ್ ಗಡಬಡಿ ಮಾಡ್ತಾರ. ಬಿಕಾಸ್ ಅವ್ರು ಮೀಟಿಂಗ್ಸ್ ಇರ್ತಾವ. ಅವ್ರಿಗೆ ಪಾಪ ಏನು ಅಣ್ಣಾಗ್ ಬರಂಗಿಲ್ಲ. ಮೀಟಿಂಗ್ ಕಿಂತ ಮುಂಚೆ ನಾವ್ ಜಲ್ದಿ ಬರ್ಬೇಕಂತ ಪಟ ವಿಡಿಯೋ ಮಾಡಿ ಹೋದಿರಿ. ಇವಾಗ ಫೈನಲಿ ನನ್ ಕಲಶ ಬಂತ್ರಿ. ಆಕ್ಚುಲಿ ನಾನು ಅಲ್ಲೇ ನನಗೂ ಅಂದ್ರೆ ಒಂಥರ ಅನಿಸ್ತಿತ್ತು ನಾ ಡಿಸೈನ್ ತಗೋಬೇಕಂತ. ಬಟ್ ಅಲ್ಲಿ ಬ್ಯಾಡ್ರಿ, ಡಿಸೈನ್ ಬೇಡ, ನೀವು ನಾರ್ಮಲ್ ಆಗಿನ ತಗೋರಿ, ಸಿಂಪಲ್ ಪ್ಲೇನ್. ಬಿಕಾಸ್ ಅದು ಶೈನು ಕೊಡ್ತತಿ. ಪ್ಲಸ್ ನೀವು ಒಂಥರ ನೀವು ಎಷ್ಟು ದಿನ ಇಟ್ರು ಕೂಡ ಅದಕ್ಕೇನು ಆಗಂಗಿಲ್ಲ. ಬಿಕಾಸ್ ಇದೇನ್ ಇರ್ತತ್ ನೋಡ್ರಿ, ಇದ್ ಕಾರ್ವಿಂಗ್ಸ್ ಇರ್ತತ್ರ ಮ್ಯಾಗ. ಮತ್ತ ಸುಮ್ನ ನನಗೂ ಯಾಕೋ ಪ್ಲೇನ್ ತಗೋಬೇಕಂತ ಮನಸ್ಸಿತ್ತು. ಬಿಕಾಸ್ ನಮ್ಮ ಮಮ್ಮಿ ಮನಿ ಒಳಗ್ ಕೂಡ ಪ್ಲೇನ್ ಐತ್ರಿ. ಮತ್ ಪ್ಲೇನ್ ಒಂಥರ ಫುಲ್ ಬೆಳ್ಳಿಗತ್ತೆ ಲುಕ್ ಕೊಡ್ತದ್ರಿ ಅದ. ಸೊ ಹಂಗಾಗಿ ನನ್ ಮೈಂಡ್ ಸೆಟ್ ಇತ್ರಿ ಅದ, ಇಲ್ಲ ಫುಲ್ ಪ್ಲೇನ್ ತಗೋದಂತ. ಇಲ್ಲಿಂದ ಫೈನಲೈಸ್ ಮಾಡ್ಕೊಂಡು ಹೋಗಿದ್ದೆನಾ ಪ್ಲೇನ ತಗೋದಂತ. ಸೊ ಹಂಗಾಗಿ ನೋಡ್ರಿ ಇಲ್ಲೇ ಫೈನಲಿ ಬಂತೋ. ಸೊ ದೇವ್ರ ಮುಂದಿಟ್ಟು ಪೂಜೆ ಮಾಡ್ದೇರಿ.
ಆಮೇಲೆ ನಾನ್ ಕೂಡ ಈ ಹರ್ಷನ್ ಕರ್ಕೊಂಡ್ ಬರಕ್ ಹೋಗ್ಬೇಕಲ್ಲ, ಸೊ ಅದಕ್ಕಿಂತ ಮುಂಚೆ ವಿಡಿಯೋ ಮಾಡಿ ಒಳಗಿಟ್ಟು ಹೋಗ್ಬೇಕು. ಸೊ ನೋಡ್ರಿಲೆ ಇದ ನಂದು ಬೇಡಿ ಕಲಶ. ವರಮಹಾಲಕ್ಷ್ಮಿ ಹಬ್ಬ ಕೂಡ ಸಮೀಪ ಬರಾತತಿ. ಲಕ್ಷ್ಮಿಗ ಫಸ್ಟ್ ಗಿಫ್ಟ್ ಕೂಡ ರೆಡಿ ಆತ್ರಿ. ಆಕ್ಚುಲಿ ಅವಳ ನಮಗ್ ಗಿಫ್ಟ್ ಕೊಟ್ಟ, ಲಕ್ಷ್ಮಿನ ನಾವೇನ ಅವ್ರಿಗೆ ಗಿಫ್ಟ್ ಕೊಟ್ಟಿಲ್ಲ. ಬಟ್ ಆದ್ರೂ ಕೂಡ ಒಂಥರ ಖುಷಿ ಅನ್ಸತತಿ ತಗೊಂಡ್ ಬಂದ್ವಿ ಅಂತ. ಅದೇನಲ್ಲ ಸೇವಿಂಗ್ಸ್ ಇರ್ತೈತ್ ನೋಡ್ರಿ, ಅದ್ ಎಲ್ಲೋ ಏನಾದ್ರು ನಾವ್ ಖರ್ಚ್ ಮಾಡಿವಿ ಅಂದ್ರೆ ಈಸಿಲಿ ಹೊರಟ್ ಹೋಗ್ತೇತ್ ನಮ್ ಕಡೆಯಿಂದ. ಸೇವಿಂಗ್ಸ್ ನಾವೇನಾದ್ರು ತಗೊಂಡಿದ್ವಿ ಅಂದ್ರೆ, ಸೀರೆ ತಗೊಳ್ರಿ, ಏನಾದ್ರೂ ಖರ್ಚು ಮಾಡಿದ್ರೆ ಅದೇನು ನೆನಪಂತ ಏನು ಉಳಿಯಂಗಿಲ್ಲ. ಬಟ್ ನಾವ್ ಆ ಸೇವಿಂಗ್ ದಿಂದ ಏನಾದ್ರೂ ಇಂತ ದೊಡ್ಡ ದೊಡ್ಡ ವಸ್ತು ತಗೊಂಡ್ರ ನಮಗ್ ಲೈಫ್ ಟೈಮ್ ನೆನಪು ಉಳಿತತಿ. ಹಂಗಾಗಿ ನಾ ಆ ಸೇವಿಂಗ್ಸ್ ಈಗ ತಗೋಬೇಕಂತನ ಮಾಡಿದ್ದೆ. ನಮ್ಮ ಮನೆಯವ್ರೇನ ಕೊಡ್ಸಂಗಿಲ್ಲ ಅಂತಲ್ಲ, ಬಟ್ ಇಲ್ಲ, ನನಗ್ ನಾ ಮಾಡಿ ಸೇವಿಂಗ್ಸ್ ಒಳಗನ ತಗೋಬೇಕು ಅಂತ ಆಸೆ ಇತ್ತು. ಸೊ ಹಂಗಾಗಿ ನಾ ಮಾಡಿ ಸೇವಿಂಗ್ಸ್ ಒಳಗನ ಈಗ ತಗೊಂಡಿನ್ರಿ. ತೋರಿಸ್ತೀನಿ ನಿಮಗ್ ಓಪನ್ ಮಾಡಿ. ಟೆಂಟಡ ನೋಡ್ಬೋದ್ರಿ ಹೆಂಗೈತಿ ಅಂತ. ಫುಲ್ ಚಕ್ 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 ಮಸ್ತ್ ಕಾಣತದ್ರಲ್ಲ. ಸೊ ಈ ವರ್ಷ ವರಮಹಾಲಕ್ಷ್ಮಿ ಪೂಜೆ ಇದ ಬೆಳಿ ಚರ್ಗಿ ಒಳಗ ಮಾಡ್ತೀನಿ. ಅದ್ನ ವ್ಲಾಗ್ ಕೂಡ ನಿಮ್ ಜೊತೆ ಖಂಡಿತ ಶೇರ್ ಮಾಡೇ ಮಾಡ್ತೀನಿ. ಸೊ ನೋಡ್ರಿಲ್ಲ ಹೆಂಗೈತಿ, ಮಸ್ತ್ ಅನ್ಸತ್ತಲ್ಲ. ಫುಲ್ ಖುಷಿ ಆಗತತ್ ನನಗಂತೂ. ಎಲ್ಲೋ ನನ್ ಖುಷಿ ಸಾಲಾತಿಲ್ಲ ಹಂಗಾಗತೈತಿ. ನಮ್ಮ ಮನೆಯವ್ರು ಎಷ್ಟು ಪ್ರತಿಯೊಂದಕ್ಕೂ ಎಷ್ಟು ರಿಯಾಕ್ಟ್ ಆಗ್ತಿ, ಎಷ್ಟು ಖುಷಿ ಆಗೈತಿ ನಿನಗ ಅಂತ ಹಿಂಗ ಅನ್ನತಿದ್ರು. ಎಸ್, ಬಿಕಾಸ್ ನನಗ್ ಬಹಳ ಖುಷಿ ಆಗೈತ್ರಿ. ಬೆಳ್ಳಿ ರೆಂಟ್ ಅಂತೂ ಯಪ್ಪ ದೇವ್ರೆ ಏನ್ ಕೇಳಬಾರ್ದು, ಆ ತರ ಜಂಪ ಆಗತೈತಿ. ಸೊ ಬಟ್ ಇಲ್ಲಿ ನಾವೇನ್ ಹೋಗಿದ್ವಿ ನೋಡ್ರಿ, ಅಲ್ಲಿ ನಮಗ ಮೇಕಿಂಗ್ ಚಾರ್ಜಸ್ ಕೂಡ ಕಡಿಮೆ ಮಾಡಿದ್ರು. ಆಮೇಲೆ ಕರೆನ ಬಹಳ ಮಸ್ತ್ ಒಂಥರ ಕಸ್ಟಮರ್ ಟ್ರೀಟ್ ಅಂತಾರ ನೋಡ್ರಿ, ಬಹಳ ಮಸ್ತ್ ಮಾಡಿದ್ರು. ನನಗಂತೂ ಅಲ್ಲಿ ಡಿಸೈನ್ಸ್ ಕೂಡ ಬಹಳ ಮಸ್ತ್ ಮಸ್ತ್ ಅದಾವ್ರಿ. ನಾ ಅಲ್ಲೇ ಏನಪ್ಪಾ ಅಂದ್ರೆ ಆಂಟಿಕ್ ಇವಾಗ ಇವು ಬಂದಾವ್ ನೋಡ್ರಿ, ಏನಪ್ಪವ ಆಂಟಿಕ್ ದೀಪ, ಕಾಮಾಕ್ಷಿ ದೀಪ. ಸೊ ಅವೆಲ್ಲ ಆಂಟಿಕ್ ಬಂದಿದ್ವು, ಅವು ಕೂಡ ನೋಡ್ದೆ. ಲಿಟ್ರಲಿ ಅಲ್ಲಿ ನೋಡಿದ್ಮೇಲೆ ಹಿಂಗ ಅನ್ಸೋದು, ಫುಲ್ ನಂದ್ ದೇವ್ರ ಮನಿ ಎಲ್ಲಾ ಬೆಳ್ಳಿ ಸಾಮಾನ್ ಮಾಡ್ಬೇಕಪ್ಪ ಅಂತ ಈ ತರ ಅನಿಸ್ತು. ಇಟ್ಸ್ ಓಕೆ, ಬಹಳ ಮಸ್ತ್ ಅನ್ಸಿದ್ರಿ, ಬಹಳ ಕ್ಯೂಟ್ ಐತಿ. ಮತ್ತ ಇದ್ರದ್ದು ವೇಟ್ ಬಂದು 257 and 260 ಗ್ರಾಮ್ ಮಟನ ಐತ್ರಿ. ಬಟ್ ಇದ್ರ ಪ್ರೈಸ್ ಎಷ್ಟಾಗಿರ್ಬೋದು ನೀವೆಲ್ಲರೂ ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಓಕೆ, ಸೊ ನೋಡೋದು ಯಾರ್ದ ಆಕ್ಚುಲಿ ನಾ ಹೇಳ್ತೀನಿ ರೀ ಪ್ರೈಸ್. ನೆಕ್ಸ್ಟ್ ಬ್ಲಾಗ್ ಒಳಗ ಖಂಡಿತ ಹೇಳ್ತೀನಿ ಇದ್ರ ಪ್ರೈಸ್ ಎಷ್ಟಾಗೈತಿ. ಬಟ್ ಈ ಬ್ಲಾಗ್ ಒಳಗೆ ನೀವೆಲ್ಲರೂ ಕಮೆಂಟ್ ಮಾಡಿ ಹೇಳ್ರಿ ಇದ್ರ ಪ್ರೈಸ್ ಎಷ್ಟಾಗಿರ್ಬೋದು ಅಂತ. ಓಕೆ, ಸೊ ನೋಡ್ರಿ ಇಲ್ಲೇ ಮಸ್ತ್ ಅಲ್ಲ. ಆಮೇಲೆ ಈ ತರ ಕೆಳಗ್ 3 ಬಟನ್ಸ್ ಅದಾವ್ರಿ. ಬಿಕಾಸ್ ನಾವ್ ಅಕ್ಕಿದು ಹಾಕ್ತಿವಿ ಕೆಳಗ. ಅಕ್ಕಿ ಹಾಕಿದ್ಮೇಲೆ ಏನಾಕೈತ್ರಿ, ಹಿಂಗ ಫುಲ್ ಅಳಗಾಡ್ತೈತ್ರ ಅದ. ಸೊ ಅಳಗಾಡ್ಬಾರ್ದಂತ ಅವ್ರು ಏನ್ ಮಾಡ್ಯಾರು, ಹಿಂಗ್ 3 ಬಟನ್ಸ್ ಕೊಟ್ಟಾರು. ನಾವ್ ಇಲ್ಲಿ ಆರಾಮ್ಸೆ ಅಕ್ಕಿನ ಹಾಕಿ ಇಡ್ಬೋದು ಕಲ್ಶಾನ. ಓಕೆ, ಸೊ ನೋಡ್ರಿ ಇಲ್ಲಿ. ಆಮೇಲೆ ಇನ್ನೊಂದ್ ಏನಪ್ಪಾ ಹೇಳಿದ್ರಂದ್ರ ಅವ್ರ, ಈ ತರ ಕವರ್ ಒಳಗ್ ನೀವ್ ಯಾವತ್ತು ಹಾಕಿಡುತ್ ಬರ್ರಿ, ಯಾವ್ದು ನಿಮ್ ಹತ್ರ ಇದು ಸಿಲ್ವರ್ ಸಾಮಾನ, ಬಿಕಾಸ್ ಅದು ಬ್ಲಾಕ್ ಆಗಂಗಿಲ್ಲ. ನೀವು ನಾರ್ಮಲ್ ಅಂದ್ರ ಹೊರಗಿನ ಗಾಳಿ ಏನಾದ್ರು ಅದು ಸಿಲ್ವರ್ ಹತ್ತದ ಅಂದ್ರ ಆಟೋಮೆಟಿಕ್ ಬ್ಲಾಕ್ ಹಾಕವ್ರಿ. ಸೊ ಹಂಗಾಗಿ ನೀವು ಈ ತರ ಕವರ್ ಒಳಗ ರ್ಯಾಪ್ ಮಾಡಿ ಇಡುತ್ ಬರ್ರಿ ಅಂತ ಹೇಳಿದ್ರು. ಸೊ ಇದ್ರ ಆಕ್ಚುಲಿ ಈ ಜ್ಯುವೆಲರ್ಸ್ ಹೆಸರು ಬಂದು ಹೀರಾ ಜ್ಯುವೆಲರ್ಸ್ ಅಂತ. ಹೀರಾ ಜ್ಯುವೆಲರ್ಸ್ ಗೋಲ್ಡ್ ಸಿಲ್ವರ್ ಡೈಮಂಡ್ ನೆಕ್ಸ್ಟ್ ಟು ಡಾಮಿನೋಸ್, ಮುತ್ಸಂದ್ರ ಮೇನ್ ರೋಡ್, ವರ್ತೂರ್, ಬ್ಯಾಂಗ್ಳೂರ್. ಖರೇನರಿ ಇಷ್ಟ ಮಸ್ತ್. ಆಕ್ಚುಲಿ ಕಸ್ಟಮರ್ ಟ್ರೀಟ್ ಅನ್ಬೋದು, ಆಮೇಲೆ ಅವ್ರ ಮೇಕಿಂಗ್ ಚಾರ್ಜಸ್ ನಮಗ್ ಕಡಿಮೆ ಮಾಡ್ಕೊಟ್ಟಿರ್ಬೋದು ಅನ್ಬೋದು. ಬಹಳ ಮಸ್ತ್ ಅನ್ಸಿತ್ ನನಗಂತೂ. ಸೊ ಹಂಗಾಗಿ ನೀವು ಕೂಡ ಯಾರಾದ್ರೂ ಸಿಲ್ವರ್ ತಗೋರಿದ್ರ, ನೀವು ರಿಯಲಿ ಯಾರಾದ್ರೂ ಸಿಲ್ವರ್ ಒಳಗೆ ಇನ್ವೆಸ್ಟ್ಮೆಂಟ್ ಮಾಡೋರಿದ್ರ ಖಂಡಿತ ಮಾಡ್ರಿ. ಬಿಕಾಸ್ ಸಿಲ್ವರ್ ರೇಟ್ ಲಿಟ್ರಲಿ ಇವತ್ ಮಾರ್ನಿಂಗ್ ಇದ್ದಿದ್ ಈವ್ನಿಂಗ್ ಇಲ್ಲ, ಈವ್ನಿಂಗ್ ಇದ್ದಿದ್ ನೈಟ್ ಇಲ್ಲ ಸಿಲ್ವರ್ ರೇಟ್. ಹಂಗಾಗಿ ನೀವೆಲ್ಲರೂ ಸಿಲ್ವರ್ ಯಾರಾದ್ರೂ ನೀವು ಇನ್ವೆಸ್ಟ್ಮೆಂಟ್ ಮಾಡೋರಿದ್ರ ಖಂಡಿತ ಮಾಡ್ರಿ. ಓಕೆ, ಸೊ ಆಮೇಲೆ ಇನ್ನೊಂದ್ ಹೇಳ್ಬೇಕು ಹಿಂಗ ಅನ್ಸಿತ್ತು, ಅದೆಲ್ಲಾ ಸೇವಿಂಗ್ಸ್ ಇದೆಲ್ಲಾ ನೋಡಿ ನನಗ ನಮ್ ಅಜ್ಜಿ ನೆನಪಾತ್ರಿ. ಅಂದ್ರೆ ನಮ್ಮ ಮಮ್ಮಿ ನಾವ್ ಬೆಳೆದಿದ್ದನು ಎಲ್ಲಾ ನಮ್ಮ ಅಜ್ಜಿ ಕಡೆನ, ಅಂದ್ರ ಸ್ಕೂಲ್ ಎಲ್ಲಾ ನಮ್ ಪಪ್ಪನ್ ಕಡೆನ. ಬಟ್ ನಮಗ್ ಜಾಸ್ತಿ ಅಜ್ಜಿ ಅಜ್ಜನ್ ಪ್ರೀತಿ ಎಲ್ಲಾ ನಮಗ್ ಸಿಕ್ಕಿ ಜಾಸ್ತಿ 100% ಅನ್ಬೋದ್ರಿ. 100% ಪ್ರೀತಿ ಕೊಟ್ಟಾರ್ರಿ ನಮಗವ್ರ.
ನಾವ್ ಅಲ್ಲೇ ಜಾಸ್ತಿ ಬೆಳೆದಿವಿ ಮಾಮನ್ ಮನಿಯೊಳಗನ. ಸೂಟಿ ಬಂತದು ಫುಲ್. ಇವತ್ ಸೂಟಿ ಬಿತ್ತಂದ್ರೆ ನಾವ್ ಇವತ್ತ ನಮಗ್ ನೈಟ್ ನಮ್ಮ ಮಾಮ ಕರ್ಯಾಕ್ ಬರ್ತಿದ್ದ. ಸೊ ನಾವು ನಮ್ ಕಡೆ ಹೆಂಗಿತ್ತಂದ್ರಿ, ಮೇ ಬಿ 14th 12th ಏಪ್ರಿಲ್ ನಮಗ್ ಏನಾದ್ರು ಎಕ್ಸಾಮ್ ಮುಗಿತಿದ್ದು ರೀ. ಮತ್ತೆ 14th June ನಮ್ ಸ್ಕೂಲ್ ಸ್ಟಾರ್ಟ್ ಆಕೈತ್ರಿ. ಸೊ 14th June ನಮ್ ಸ್ಕೂಲ್ ಸ್ಟಾರ್ಟ್ ಆಗತ್ತದ ಅಂದ್ರ ನಾವು 13th ನೈಟ್ ಬಂದು ನಮ್ಮ ಮಾಮ ನಮ್ಮ ಮನೆಗ್ ತಂದ್ ಬಿಟ್ಟು ಹೋಗ್ತಿದ್ರಿ ಸ್ಕೂಲ್ ಸ್ಟಾರ್ಟ್ ಆದ್ಮೇಲೆ. ಸೊ ಹಂಗಾಗಿ ಇದೇನೋ ತಗೊಂಬಂದೆ ಇದೆಲ್ಲಾ ಸೇವಿಂಗ್ಸ್ ನೋಡಿ ಲಿಟ್ರಲಿ ನಂಗ್ ನಮ್ಮ ಅಜ್ಜಿ ನೆನಪಾಯ್ತು. ಬಿಕಾಸ್ ನಮ್ಮ ಅಜ್ಜಿ ಕೂಡ ಹಿಂಗರಿ ಸ್ವಲ್ಪ ಸ್ವಲ್ಪ ರೊಕ್ಕ ಗೊಳೆ ಮಾಡಿ ಈ ತರ ಸೇವಿಂಗ್ಸ್ ಮಾಡಿ ಏನಾದ್ರೂ ಒಂದ್ ದೊಡ್ಡದ್ ತಗೊಂಡ್ ಬರ್ತಿಳ್ರಿ. ಒಂದ್ ಸಿಲ್ವರ್ ಆಗಿರ್ಬೋದು, ಗೋಲ್ಡ್ ಆಗಿರ್ಬೋದು, ಹಿಂಗ ಈ ತರ ಒಂದ್ ಏನಂತ ಪ್ರತಿ ಸಲ ಹೇಳ್ತಿಳ್ರಿ ಅವ್ರ, ಹನಿ ಗೊಳೆ ಮಾಡ್ರ ಹಳ್ಳ ಆಕೈತಿ ಅಂತ ಪ್ರತಿ ಸಲ ನಮ್ ಅಜ್ಜಿ ನಮಗ್ ಹೇಳೋಳು. ಸೊ ಇಲ್ಲಿ ಲಿಟ್ರಲಿ ಇವಾಗ ನಮ್ ಅಜ್ಜಿ ಇಲ್ಲಂದ್ರೆ ಎಷ್ಟು ಖುಷಿ ಪಡ್ತೀರಪ್ಪ. ಅವಳಿಗ ಸಿಲ್ವರ್ ಗೋಲ್ಡ್ ಅಂದ್ರೆ ಸಿಕ್ಕಾಬಟ್ಟೆ ಇಷ್ಟ ನಮ್ ಅಜ್ಜಿಗ. ಅಂದ್ರೆ ಈಗ ನಾವೆಲ್ಲ ರೇಷ್ಮೆ ಸೀರೆ ಅಂದ್ಮೇಲೆ ಎಷ್ಟು ಇಷ್ಟ ಪಡ್ತೀವಿ ನೋಡ್ರಿ ಹೆಣ್ಮಕ್ಳ. ಗೋಲ್ಡ್ ಸಿಲ್ವರ್ ಕೂಡ ಅಷ್ಟ ಇಷ್ಟ ಪಡ್ತೀವಿ, ಬಟ್ ಸೀರೆ ಅಂದ್ಮೇಲೆ ಒಂಥರ ಖುಷಿ. ಬಟ್ ನಮ್ಮ ಅಜ್ಜಿ ಅನ್ನೋರು ಯಾವತ್ತು ಬಟ್ಟೆಗ್ ಜಾಸ್ತಿ ಇನ್ವೆಸ್ಟ್ ಮಾಡ್ಬೇಡ್ರಿ, ಸಿಲ್ವರ್ ಗೋಲ್ಡ್ ಇನ್ವೆಸ್ಟ್ ಮಾಡ್ರಿ. ನಿಮ್ ಲೈಫ್ ಒಳಗ್ ಒಂದಿನ ಯೂಸ್ ಆಕೇತ್ರಿ. ನಿಮ್ ಕಷ್ಟ ಒಳಗ ಜನ ನಿಮಗ್ ಉಪಯೋಗ ಆಗ್ತಾರೋ ಗೊತ್ತಿಲ್ಲ, ಮಾತ್ರ ನಿಮ್ಮ ಹತ್ರ ಇರೋದು ಬೆಳ್ಳಿ ಮತ್ ಬಂಗಾರ ಖಂಡಿತ ಯೂಸ್ ಆಕೇತಿ. ಸೊ ಹಂಗಾಗಿ ನೀವು ಬೆಳ್ಳಿ ಬಂಗಾರ ತಗೋರಿ ಅಂತ ನಾವ್ ಅಜ್ಜಿ ಪ್ರತಿ ಸಲನು ಹೇಳೋಳು. ಏನೋ ಒಂಥರ ಇಮೋಷನಲ್ ಫೀಲ್ ಆತ್ರಿ ನನಗ. ಬಿಕಾಸ್ ನಮ್ ಮಮ್ಮಿ ಕಡೆನ ಕಲ್ತೀನಿ ಅಂದ್ರೆ ಈ ಸೇವಿಂಗ್ಸ್ ನ ಕಲ್ತಿಲ್ಲ, ನಾವ್ ಅಜ್ಜಿ ಕಡೆನ ಇದೆಲ್ಲ ಸೇವಿಂಗ್ಸ್ ಕಲ್ತೀನಿ. ನಾವ್ ಅಜ್ಜಿ ಲಿಟ್ರಲಿ ಅವಾಗ 500, 1000 ಈ ತರ ಎಲ್ಲ ಸೇವಿಂಗ್ಸ್ ಮಾಡಿ ನಾವ್ KG ಮಾಡ್ಯಾಳೋ ಎಷ್ಟ್ ಮಾಡ್ಯಾಳೋ ಗೊತ್ತಿಲ್ಲ, ಅದ್ರ ಅಷ್ಟ ಸೇವಿಂಗ್ಸ್ ಮಾಡಿ. ಅಂದ್ರೆ ಲಿಟ್ರಲಿ ಅವ್ರದ್ದು ಎಕ್ಸಾಂಪಲ್, ನಮ್ಮ ಅಜ್ಜಿ ಅವ್ರದ್ದು ಎಕ್ಸಾಂಪಲ್ ಎಷ್ಟೋ ಜನ ಕೊಡ್ತಿದ್ರು ನೋಡ್ರಿ. ಅವ್ರ ಹೆಂಗ ಒಂದ್ ಸ್ವಲ್ಪ ರೊಕ್ಕಗೊಳೆ ಮಾಡಿ ಎಷ್ಟೊಂದ್ ಬಂಗಾರ ಮಾಡ್ಯಾರ. ನೀವು ಕೂಡ ಹಂಗ್ ಮಾಡ್ರಿ, ನೀವು ಕಲೀರಿ. ಆಲ್ಮೋಸ್ಟ್ ನಮ್ಮ ಅಜ್ಜಿ ಇದು ಇನ್ನೊಬ್ರಿಗೆ ಎಷ್ಟೋ ಜನರು ಕಲ್ಸಾ ಕೂಡ ರೀ. ಲಿಟ್ರಲಿ ಒಂಥರ ಖುಷಿ. ಒಂಥರ ಇವಾಗ ಇಲ್ಲಲ್ಲ ಒಂಥರ ಇಮೋಷನಲ್ ಫೀಲ್ ಆಗತ್ತತ್ರಿ. ನಾವ್ ಅಜ್ಜಿದು ಎಷ್ಟು ಖುಷಿ ಪಡ್ತೀವಪ್ಪ ಅಂದ್ರ. ಆಮೇಲೆ ನಾನ್ ಬಂದು ನಮ್ ಅಜ್ಜಿಗಂದ್ರ ನಮ್ ಮನಿಯೊಳಗ್ ಮೊದಲನೇ ಮೊಮ್ಮಗಳ. ಸೊ ಹಂಗಾಗಿ ನಮ್ ಅಜ್ಜಿ ಸಿಕ್ಕಾಬಟ್ಟಿ ಪ್ರೀತಿ ನನ್ ಮ್ಯಾಲ. ಒಂಥರ ಏನೋ ಇಮೋಷನಲ್ ಫೀಲ್. ಇಟ್ಸ್ ಓಕೆ. ಅವ್ರ ಇಲ್ಲಪ್ಪ ಈ ನಮ್ ಹತ್ರ ಈ ಜಗತ್ತೊಳಗ ಇಲ್ಲ ಅಂದ್ರೂ ಅವ್ರು ಎಲ್ಲದಾರು ಅಲ್ಲಿ ದೇವ್ರ ಹತ್ರ ಇದ್ರು ಕೂಡ ನಮಗ ಆಶೀರ್ವಾದ ಅಂತೂ ಪ್ರತಿ ಸಲ ಮಾಡತಿರ್ತಾರ್ರಿ. ಸೊ ನಮಗ್ ಒಳ್ಳೇದಾಗ್ಲಿ ಅಂತ ಬಯಸತಿರ್ತಾರು. ಸೊ ಇಟ್ಸ್ ಓಕೆ. ಯಾರಿಂದಾನೇ ಏನೋ ಕಲಿತ್ರುನು ಚಲೋ ಕಲ್ತೀನಲ್ಲಪ್ಪ ಅಂತ ಅದೊಂದ್ ಖುಷಿ ರೀ. ಪ್ಲಸ್ ನಾವ್ ಮಮ್ಮಿ ಎಲ್ಲಾರ್ ಕಡೆಯಿಂದ ನಾ ಏನಾದ್ರು ಕಲ್ತಾ ಇದೀನಿ. ಬಟ್ ನಾ ಸೇವಿಂಗ್ಸ್ ಕಲ್ತಿರೋದ್ರ ಮಾತ್ರ ನಾ ಹೇಳ್ತೀನಿ, ನಮ್ಮ ಅಜ್ಜಿ ಕಡೆಯಿಂದ ನಾ ಈ ತರ ಸೇವಿಂಗ್ಸ್ ಮಾಡಿ ಬೆಳ್ಳಿ ಬಂಗಾರ ಮಾಡ್ರಿ ಅಂತ ಇನ್ನೊಬ್ರು ಕೂಡ ಕಲ್ಸಾಳ್ರಿ. ಮನ್ಯಾನವ್ರಿಗೆ ಕಲ್ಸಾಳ, ಹೊರಗಿನವ್ರಿಗ ಎಲ್ಲಾರ್ಗು ಕಲ್ಸಾಳ. ಖರೇನ ನನಗ್ ನಮ್ಮ ಅಜ್ಜಿಯಿಂದ ಖರೇನ ಪ್ರೌಡ್ ಫೀಲ್ ಆಗ್ತದ್ರಿ. ಇಟ್ಸ್ ಓಕೆ. ಯಾಕೋ ಹೇಳ್ಬೇಕನ್ಸಿತ್ರಿ, ಏನೋ ಶೇರ್ ಮಾಡ್ದೆ, ಏನಾದ್ರು ಮಾತಾಡಕ್ ತಪ್ಪೇನಂದ್ರ ಕ್ಷಮಸ್ರಿ. ಇಟ್ಸ್ ಓಕೆ. ಚಲೋ, ನಿಮಗ್ ಕೂಡ ಆಕ್ಚುಲಿ ಮಾತಾಡ್ಕೋತ ಹೋದ್ರೆ ಬಹಳ ಬ್ಲಾಗ್ ಲೆಂದಿ ಆಗ್ತೈತಿ. ಇಟ್ಸ್ ಓಕೆ. ನಿಮಗ್ ಕೂಡ ನನ್ ಬೆಳ್ಳಿ ಚಂಬು ಹೆಂಗ್ ಅನಿಸ್ತು, ಬೆಳ್ಳಿ ಕಲಶ ಹೆಂಗ್ ಅನಿಸ್ತು ಅದು ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಮತ್ತು ಬ್ಲಾಗ್ ಇಷ್ಟ ಆಗಿತ್ತಂದ್ರ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಲಿಟ್ರಲಿ ಈ ಬ್ಲಾಗ್ ಅಲ್ರಿ ನಮ್ಮ ಮಮ್ಮಿ ನೋಡ್ಲಕ್ ಖರೇನ ಅಳ್ತಾಳ್ರಿ. ಬಟ್ ನಾವ್ ಮಮ್ಮಿ ಹೇಳ್ತೀನಿ, ಮಮ್ಮಿ ಅಳಾಕ್ ಹೋಗ್ಬೇಡ ಅಂತ. ಬಟ್ ಏನೋ ಶೇರ್ ಮಾಡ್ಕೋಬೇಕು ಹಿಂಗ್ ಅನ್ಸಿತ್ತು, ಅದ್ಕ ಶೇರ್ ಮಾಡ್ಕೊಂಡೆ. ಆಲ್ಮೋಸ್ಟ್ ಹರ್ಷನ್ ಟೈಮಿಂಗ್ ಕೂಡ ಆಗಾಕ್ ಬಂತ್ರಿ. ಸೊ ಈ ಬ್ಲಾಗ್ ನ ಇಲ್ಲೇ ಎಂಡ್ ಮಾಡ್ತೀನಿ. ಬ್ಲಾಗ್ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಮತ್ ಸಿಗ್ತೀನಿ ಇನ್ನೊಂದು ಮುಗ್ದೊಂದು ಬ್ಲಾಗ್ ಒಳಗ. ಅಲ್ಲಿವರೆಗೂ ಬಾಯ್.